ಭಗವದ್ಗೀತೆಯ ಕೆಲವು ಕಹಿ ಮಾತುಗಳು. 1. ಎಲ್ಲರೊಂದಿಗೆ ನಕ್ಕು ಮಾತನಾಡಿ, ಆದರೆ ಯಾರನ್ನು ನಂಬಬೇಡಿ. 2. ಪ್ರತಿಯೊಬ್ಬರ ಜೀವನದಲ್ಲಿ ಹಣವು ಪ್ರಮುಖ ಸ್ಥಾನವನ್ನು ಹೊಂದಿದೆ, ಆದರೆ ದುರಾದೃಷ್ಟವೇನೆಂದರೆ ನೀವು ಎಲ್ಲವನ್ನೂ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. 3. ನಿಮ್ಮದಲ್ಲದವರ ಮೇಲೆ ಎಂದಿಗೂ ಹಕ್ಕನ್ನು ವ್ಯಕ್ತಪಡಿಸಬೇಡಿ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಎಂದಿಗೂ ನಿಮ್ಮ ದುಃಖವನ್ನು ಹೇಳಿಕೊಳ್ಳಬೇಡಿ. 4. ಎಷ್ಟೇ ದುಬಾರಿ ಕಾರಿನಲ್ಲಿ ಓಡಾಡಿ, ಕೊನೆಯ ಪ್ರಯಾಣವನ್ನು ಕಟ್ಟಿಗೆಗಳ ಮೇಲೆ ಮಾತ್ರ ಮಾಡಬೇಕು. ಇದೇ ಜೀವನದ ಕಹಿ ಸತ್ಯ. 5. ಅಹಂಕಾರವು ಒಬ್ಬ ವ್ಯಕ್ತಿಯನ್ನು ಎಲ್ಲವನ್ನೂ ಮಾಡುವಂತೆ ಮಾಡುತ್ತದೆ. ಇದು ಅಂತಿಮವಾಗಿ ಅದರ ವಿನಾಶಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಅಹಂಕಾರವನ್ನು ಬಿಟ್ಟುಬಿಡಿ. 6. ನಮ್ಮ ಮೇಲೆ ನಮ್ಮ ನಂಬಿಕೆ ಹೊಂದಿರುವುದು ಬಹಳ ಮುಖ್ಯ, ಏಕೆಂದರೆ ನಾವು ನಮ್ಮದೇ ದಾರಿಯಲ್ಲಿ ನಡೆಯುತ್ತೇವೆ. 7. ಅಳುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಸ್ವಂತ ತೊಂದರೆಗಳನ್ನು ಎದುರಿಸಲು ಕಲಿಯಿರಿ, ಏಕೆಂದರೆ ನಿಮ್ಮನ್ನು ಬೆಂಬಲಿಸುವವರು ಕೂಡ ಸ್ಮಶಾನದ ಮುಂದೆ ಹೋಗಲಾರರು. 8. ಮನಸ್ಸಿನ ಶಾಂತಿಗಿಂತ ಹೆಚ್ಚು ಜಗತ್ತಿನಲ್ಲಿ ಯಾವುದೇ ಆಸ್ತಿ ಇಲ್ಲ. 9. ಬುದ್ಧಿಯನ್ನು ಬಿಟ್ಟು ಭಾವನೆಗಳಲ್ಲಿ ಮುಳುಗಿ ಹೋಗುವವರಿಗೆ ಯಾರಾದರೂ ಕೂಡ ಮೋಸಗೊಳಿಸಬಹುದು. 10. ಅಹಂಕಾರ, ಕೋಪ ಮತ್ತು ಕ್ರೌರ್ಯ ರಾಕ್ಷಸ ಸ್ವಭಾವಗಳು ಅಜ್ಞಾನದಿಂದ ಹುಟ್ಟಿವೆ. ಇವುಗಳ ತ್ಯಾಗ ಮಾಡುವುದರಿಂದ ಮಾತ್ರ ನಾವು ಒಳ್ಳೆಯ ವ್ಯಕ್ತಿಯಾಗುತ್ತೇವೆ. 11. ಆದಷ್ಟು ಮೌನವಾಗಿರುವುದು ಉತ್ತಮ, ಏಕೆಂದರೆ ಮನುಷ್ಯ ದೊಡ್ಡ ಅಪರಾಧ ತನ್ನ ನಾಲಿಗೆಯಿಂದಲೇ ಮಾಡುತ್ತಾನೆ. 12. ಮೌನವಾಗಿರುವುದಕ್ಕಿಂತ ದೊಡ್ಡ ಉತ್ತರವಿಲ್ಲ ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆಯಿಲ್ಲ. 13. ಜೀವನದಲ್ಲಿ ಎಲ್ಲವೂ ಮುಗಿದಿದೆ ಎಂಬುದೇ ಇಲ್ಲ. ಯಾವಾಗಲೂ ಹೊಸ ಆರಂಭ ನಮಗಾಗಿ ಕಾಯುತ್ತಿರುತ್ತದೆ. 14. ನಾವು ಜೀವನದಲ್ಲಿ ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಇಬ್ಬರಿಗೆ ಮಾತ್ರ ತಿಳಿದಿದೆ, ಒಂದು ದೇವರು ಮತ್ತು ಇನ್ನೊಂದು ನಮ್ಮ ಆತ್ಮಸಾಕ್ಷಿ. 15. ನೀನು ಈ ಭೂಮಿಗೆ ಅತಿಥಿ, ಮಾಲೀಕನಲ್ಲ, ಅದಕ್ಕಾಗಿ ಅಹಂಕಾರವನ್ನು ಬಿಡಿ. 16. ದುಷ್ಟತನ ಯಾವಾಗಲೂ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ವಿನಾಶವನ್ನು ಉಂಟುಮಾಡುತ್ತದೆ, ಏಕೆಂದರೆ ದೋಣಿಯ ರಂಧ್ರ ಚಿಕ್ಕದಾಗಿದ್ದರೆ ಎಷ್ಟೇ ದೊಡ್ಡದಾದ ದೋಣಿ ಇದ್ದರೂ ಮುಳುಗುತ್ತದೆ. 17. ಕುಟುಂಬ ಮತ್ತು ಸಮಾಜ ಎರಡೂ ಹಾಳಾಗಲು ಪ್ರಾರಂಭಿಸುತ್ತದೆ ಯಾವಾಗ ಬುದ್ಧಿವಂತರು ಮೌನವಾಗಿರುತ್ತಾರೆ ಮತ್ತು ಮೂರ್ಖರು ಮಾತನಾಡಲು ಪ್ರಾರಂಭಿಸುತ್ತಾರೆ. 18. ಮನುಷ್ಯ ತನ್ನ ಹುಟ್ಟಿನಿಂದಲ್ಲ, ಬದಲಿಗೆ ತನ್ನ ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆ. 19. ಒಳ್ಳೆಯ ನಿಯತ್ತಿನಿಂದ ಮಾಡಲಾದ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ನೀವು ಖಂಡಿತವಾಗಿಯೂ ಫಲಿತಾಂಶವನ್ನು ಪಡೆಯುತ್ತೀರಿ. 20. ಭಗವದ್ಗೀತಾದಲ್ಲಿ ಹೇಳಲಾಗಿದೆ, ಯಾರೂ ಕೂಡ ತನ್ನ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬನು ತನ್ನ ಕಾರ್ಯಗಳ ಪರಿಣಾಮವನ್ನು ಅನುಭವಿಸಲೇಬೇಕಾಗುತ್ತದೆ. 21. ಪರಿಶುದ್ಧವಾದ ಮನಸ್ಸಿನಿಂದ ಕೇಳಿದರೆ ದೇವರು ನಿಮ್ಮ ಅದೃಷ್ಟಕ್ಕಿಂತ ಹೆಚ್ಚಾಗಿ ನೀಡುತ್ತಾನೆ. 22. ಸತ್ಯವನ್ನು ಮಾತನಾಡುವ ಧೈರ್ಯವಿರಲಿ, ಪರಿಣಾಮಗಳನ್ನು ಎದುರಿಸುವ ಶಕ್ತಿಯನ್ನು ದೇವರು ನಿಮಗೆ ನೀಡುತ್ತಾನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.